ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ 1946ರಲ್ಲಿ ಬ್ರಿಟನ್ ಪ್ರಧಾನಿಯವರಾದಂತಹ ಕ್ಲೆಮೆಂಟ್ ಆಟ್ಲಿಯವರು ಯಾವ ಆಯೋಗವನ್ನು ನೇಮಕ ಮಾಡಿದರು? ಇದಕ್ಕೆ ಸರಿ ಉತ್ತರ ಕ್ಯಾಬಿನೆಟ್ ಆಯೋಗವನ್ನು 1946ರಲ್ಲಿ ಅಂದಿನ ಬ್ರಿಟನ್ ಪ್ರಧಾನಿಯಾಗಿದ್ದಂಥ ಕ್ಲೆಮೆಂಟ್ ಆಟ್ಲಿಯವರು ನೇಮಕವನ್ನು ಮಾಡಿ ಭಾರತಕ್ಕೆ ಕಳಿಸ್ತಾರೆ, ಸಂವಿಧಾನ ರಚನೆಗೆ ಸಂಬಂಧಪಟ್ಟಂಥ ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡಲು. ಇನ್ನು ಕ್ಲೆಮೆಂಟ್ ಆಟ್ಲಿ ಮೇಲೆ ಇನ್ನೊಂದು ಪ್ರಶ್ನೆಯನ್ನು ಕೂಡ ಕೇಳ್ತಾರೆ, ಭಾರತ ಸ್ವತಂತ್ರವಾದಾಗ ಬ್ರಿಟನ್ ಪ್ರಧಾನಿ ಯಾರಾಗಿದ್ದರು ಅಂತ. ಅದಕ್ಕೂ ಕೂಡ ಕ್ಲೆಮೆಂಟ್ ಆಟ್ಲಿನೇ ಸರಿಯಾದಂತಹ ಉತ್ತರವಾಗಿದೆ. 1974ರಲ್ಲಿ ದೇಶದ ಪ್ರಮುಖ ಬಂದರು ಎಂದು ಘೋಷಿಸಲ್ಪಟ್ಟ ಹಾಗೂ ಕರ್ನಾಟಕದ ಹೆಬ್ಬಾಗಿಲು ಎಂದು ಖ್ಯಾತಿ ಪಡೆದಿರುವಂತಹ ಬಂದರು ಯಾವುದು? ಇದಕ್ಕೆ ಸರಿಯಾದ ಉತ್ತರ ನವಮಂಗಳೂರು ಬಂದರೇನಿದೆ, ಇದನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯುತ್ತಾರೆ. ಸ್ವತಂತ್ರ ಭಾರತದ ಪ್ರಥಮ ಕ್ಯಾಬಿನೆಟ್ನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಯಾವ ಖಾತೆಯ ಸಚಿವರಾಗಿದ್ದರು? ಇದು ಕಾನೂನು ಸಚಿವರಾಗಿ ಕೆಲಸವನ್ನು ನಿರ್ವಹಿಸಿರ್ತಾರೆ. ಸ್ವತಂತ್ರ ಭಾರತದ ಪ್ರಥಮ ಕಾನೂನು ಮಂತ್ರಿ ಡಾಕ್ಟರ್ BR ಅಂಬೇಡ್ಕರ್ ಅವರು. ಕರ್ನಾಟಕದ ಮೊದಲ ರಾಜ್ಯಪಾಲರು ಯಾರಾಗಿದ್ದರು? ಜಯಚಾಮರಾಜ ಒಡೆಯರ್. ಮೈಸೂರು ಒಡೆಯರ ಅರಸರಾಗಿದ್ದಂತಹ ಜಯಚಾಮರಾಜ ಒಡೆಯರ್ ಅವರು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಾಗ 1956ರಿಂದ 1964ರವರೆಗೆ ಕರ್ನಾಟಕದ ಪ್ರಥಮ ರಾಜ್ಯಪಾಲರಾಗಿದ್ದರು. ವಿಶಾಲ ಮೈಸೂರು ರಾಜ್ಯಕ್ಕೆ 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣವನ್ನು ಕೂಡ ಮಾಡಲಾಯಿತು. ಭಾರತೀಯ ಹಿಮಾದ್ರಿ ಸಂಶೋಧನಾ ಕೇಂದ್ರ ಎಲ್ಲಿದೆ? ಸಿಯಾಚಿನ್, ಡಾರ್ಜಿಲಿಂಗ್, ಆರ್ಕ್ಟಿಕ್ ವಲಯ, ಅಂಟಾರ್ಟಿಕಾ. ಸರಿಯಾದಂತಹ ಆಯ್ಕೆ 3. ಆರ್ಕ್ಟಿಕ್ ವಲಯದಲ್ಲಿರುವಂತಹ ಶಾಶ್ವತ ಭಾರತೀಯ ಸಂಶೋಧನಾ ಕೇಂದ್ರವನ್ನು ಭಾರತೀಯ ಹಿಮಾದ್ರಿ ಸಂಶೋಧನಾ ಕೇಂದ್ರ ಅಂತ ಕರಿತೀವಿ. ಇದು ಆರ್ಕ್ಟಿಕ್ ವಲಯದಲ್ಲಿ ಸ್ಥಾಪಿಸಿರುವಂತಹ ಭಾರತದ ಶಾಶ್ವತ ಸಂಶೋಧನಾ ವಲಯವಾಗಿದೆ ಅಥವಾ ಸಂಶೋಧನಾ ಕೇಂದ್ರವಾಗಿದೆ. ಯಾವ ರಾಜ್ಯದಲ್ಲಿ ತುಂಬಾ ಈಕ್ವೇಟರಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ನೆಲೆಸಿದೆ? ಸರಿ ಉತ್ತರ ಕೇರಳ ರಾಜ್ಯದ ತಿರುವನಂತಪುರಂ ಸಮೀಪದಲ್ಲಿರುವಂತಹ ತುಂಬಾ ಎಂಬ ಪ್ರದೇಶದಲ್ಲಿ ದ ಈಕ್ವೇಟರಲ್ ರಾಕೆಟ್ ಲಾಂಚಿಂಗ್ ಸ್ಟೇಷನ್ ಇದೆ. ಇದನ್ನು ನಿರ್ವಹಣೆ ಮಾಡುವಂಥದ್ದು ಭಾರತದ ಬಾಹ್ಯಾಕಾಶ ಕೇಂದ್ರವಾದಂತಹ ಇಸ್ರೋ. 1969ರಲ್ಲಿ ಇದು ಸ್ಥಾಪನೆಯಾಯಿತು. ಕೇರಳದ ಪ್ರಸಿದ್ಧ ನೃತ್ಯ ರೂಪಕ ಯಾವುದು? ಆಯ್ಕೆಗಳು ಕರಗ, ಕಥಕ್ಕಳಿ, ಯಕ್ಷಗಾನ, ಕುಚಿಪುಡಿ. ಸರಿಯಾದಂತಹ ಆಯ್ಕೆ 2. ಕಥಕ್ಕಳಿ. ಕಥಕ್ಕಳಿಯು ಅತ್ಯಂತ ಶೈಲೀಕೃತ ಶಾಸ್ತ್ರೀಯ ಭಾರತೀಯ ನೃತ್ಯ ನಾಟ್ಯ ಪ್ರಕಾರವಾಗಿದೆ. ಇದರಲ್ಲಿ ಪಾತ್ರಧಾರಿಗಳ ಆಕರ್ಷಕ ಅಲಂಕಾರ, ವೈಭವವಾದ ವೇಷಭೂಷಣ, ಹಾಗೆಯೇ ವಿಶೇಷವಾದಂಥ ಭಾವಭಂಗಿಗಳು, ಹಿನ್ನೆಲೆ ಸಂಗೀತ, ಪೂರಕವಾದಂಥ ತಾಳವಾದ್ಯಗಳೊಂದಿಗೆ ಇದನ್ನು ಪ್ರಸ್ತುತಪಡಿಸಲಾಗುತ್ತದೆ. ಕೇರಳ ರಾಜ್ಯದಲ್ಲಿ ಸುಮಾರು 17ನೇ ಶತಮಾನದಲ್ಲಿ ಇದು ಹುಟ್ಟಿತು ಎನ್ನುವಂತಹ ಒಂದು ಪ್ರತೀತಿ ಇದೆ. ವಾಯುಮಂಡಲದ ತೇವಾಂಶವನ್ನು ಅಳೆಯುವ ಮಾಪಕ ಯಾವುದು? ಥರ್ಮೋಮೀಟರ್, ಹೈಡ್ರೋಮೀಟರ್, ಬ್ಯಾರೋಮೀಟರ್, ಹೈಗ್ರೋಮೀಟರ್. ದ ರೈಟ್ ಆನ್ಸರ್ ಈಸ್ ಹೈಗ್ರೋಮೀಟರ್. ಈ ಹೈಗ್ರೋಮೀಟರ್ ಅನ್ನುವಂಥ ಮಾಪಕ ಏನಿದೆ, ವಾತಾವರಣದಲ್ಲಿರುವಂತಹ ನೀರಿನ ಆರ್ದ್ರತೆಯ ಪ್ರಮಾಣ ಅಥವಾ ತೇವಾಂಶವನ್ನು ಅಳೆಯೋದಕ್ಕೆ ಬಳಸುವಂತಹ ಮಾಪಕವಾಗಿದೆ. ಮೌಂಟ್ ಎವರೆಸ್ಟ್ ಶಿಖರ ಕಂಡುಬರುವ ಹಿಮಾಲಯದ ಭಾಗ ಯಾವುದು? ಕುಮ್ಟಾನ್ ಹಿಮಾಲಯ, ಅಸ್ಸಾಂ ಹಿಮಾಲಯ, ಕಾಶ್ಮೀರ ಹಿಮಾಲಯ, ನೇಪಾಳ ಹಿಮಾಲಯ. ಸೊ ಮೌಂಟ್ ಎವರೆಸ್ಟ್ ಇರುವಂಥ ಭಾಗ ನೇಪಾಳ ಹಿಮಾಲಯ. ಅದು ಹಿಮಾಲಯದ ನೇಪಾಳಕ್ಕೆ ಸಮೀಪದಲ್ಲಿರುವಂಥ ಈ ಭಾಗದಲ್ಲಿ ನಾವು ಜಗತ್ತಿನ ಅತ್ಯಂತ ಎತ್ತರವಾದಂತಹ ಶಿಖರವಾದ ಮೌಂಟ್ ಎವರೆಸ್ಟನ್ನು ನಾವು ಕಾಣಬಹುದು. 8,848 ಮೀಟರ್ನಷ್ಟು ಎತ್ತರವಾದಂತಹ ಪರ್ವತ ಶಿಖರವಾಗಿದೆ ಮೌಂಟ್ ಎವರೆಸ್ಟ್. ಇದು ಕಂಡುಬರುವಂಥ ಭಾಗ ನೇಪಾಳ ಹಿಮಾಲಯದ ಭಾಗದಲ್ಲಿ ಕಾಣ್ತೀವಿ. ಆಗ್ಮಾರ್ಕ್ ಎಂಬುದು ಈ ಕೆಳಗಿನ ಯಾವುದನ್ನು ಸೂಚಿಸುತ್ತದೆ? ಕೃಷಿ ಉತ್ಪಾದನೆಯ ಗುಣಮಟ್ಟವನ್ನು ದೃಢೀಕರಿಸುವಂತಹ ಮೊಹರು. ಕೃಷಿ ಉತ್ಪನ್ನಗಳೇನಿದ್ದಾವೆ ಆ ಉತ್ಪನ್ನಗಳ ಗುಣಮಟ್ಟವನ್ನು ಪರೀಕ್ಷಿಸಿ ಅವುಗಳ ಮೇಲೆ ಹಾಕುವಂತಹ ಮೊಹರ್ ಏನಿದೆ ಅದನ್ನು ಆಗ್ಮಾರ್ಕ್ ಅಂತ ಕರಿತೀವಿ. ಕಂದು ಕ್ರಾಂತಿ ಮಸಾಲೆ ಪದಾರ್ಥಗಳ ಉತ್ಪಾದನೆಗೆ ಸಂಬಂಧಿಸಿದೆ. ಹಾಗಾದರೆ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ? ಮೀನಿನ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಕೈಗೊಂಡಂತಹ ಕ್ರಾಂತಿಕಾರಕ ಯೋಜನೆಯನ್ನು ನೀಲಿ ಕ್ರಾಂತಿ ಎನ್ನುವಂಥ ಹೆಸರಿನಿಂದ ಕರೆಯಲಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಹಿಮಾಲಯ ಪರ್ವತ ಶ್ರೇಣಿ ಭಾರತದಲ್ಲಿದೆ?
ನಂದಾದೇವಿ, ಧವಳಗಿರಿ, ಅನ್ನಪೂರ್ಣ, ಮೌಂಟ್ ಎವರೆಸ್ಟ್. ಇದರಲ್ಲಿ ಭಾರತದಲ್ಲಿ ಕಂಡುಬರುವಂತಹ ಹಿಮಾಲಯ ಪರ್ವತ ಶ್ರೇಣಿಯ ಒಂದು ಭಾಗ ನಂದಾದೇವಿ ಆಗಿದೆ. ಉತ್ತರಾಖಂಡ್ ರಾಜ್ಯದಲ್ಲಿ ಈ ಒಂದು ಪರ್ವತ ಶ್ರೇಣಿಯನ್ನು ನಾವು ಕಾಣ್ತೇವೆ. ಇನ್ನುಳಿದಂತೆ ಧವಳಗಿರಿ, ಅನ್ನಪೂರ್ಣ, ಮೌಂಟ್ ಎವರೆಸ್ಟ್ ನೇಪಾಳ ದೇಶದಲ್ಲಿ ಕಂಡುಬರುವಂತಹ ಹಿಮಾಲಯ ಪರ್ವತದ ಭಾಗಗಳಾಗಿದ್ದಾವೆ ಅಥವಾ ಪರ್ವತ ಶ್ರೇಣಿಗಳಾಗಿದ್ದಾವೆ. ಓಜೋನ್ ಪದರ ವಾಯುಮಂಡಲದ ಯಾವ ವಲಯದಲ್ಲಿದೆ? ಉಷ್ಣವಲಯ, ಪರಿವರ್ತನಾ ವಲಯ, ಬಾಹ್ಯಮಂಡಲ, ಸಮೋಷ್ಣ ಮಂಡಲ. ಇದಕ್ಕೆ ಸರಿ ಉತ್ತರ ಸಮೋಷ್ಣ ಮಂಡಲದಲ್ಲಿ ನಾವು ಓಜೋನ್ ಪದರವನ್ನು ಕಾಣ್ತೇವೆ. ವಾಯುಮಂಡಲವನ್ನು ಪ್ರಮುಖವಾಗಿ 5 ವಲಯಗಳಾಗಿ ವಿಂಗಡಣೆಯನ್ನ ಮಾಡ್ತೇವೆ. ಅದರಲ್ಲಿ 2ನೇ ಭಾಗದಲ್ಲಿ ಬರುವಂತಹ ಸಮೋಷ್ಣ ಮಂಡಲದಲ್ಲಿ ಭೂಮಿಯ ಮೇಲಿನ ಜೀವಿಗಳನ್ನು ರಕ್ಷಿಸುವಂತಹ ಓಜೋನ್ ಪದರವನ್ನ ಕಾಣುತ್ತೇವೆ. ಈ ಕೆಳಗಿನ ಯಾವ ನದಿಗಳನ್ನು ಸರಿಯಾದ ಉಪನದಿಗಳೊಂದಿಗೆ ಜೋಡಿಸಿಲ್ಲ? 1, 2, 3 ಯಮುನಾ ನದಿ, ಬ್ರಹ್ಮಪುತ್ರ ನದಿ, ನರ್ಮದಾ ನದಿ ಅವುಗಳ ಉಪನದಿಗಳೊಂದಿಗೆ ಸರಿಯಾಗಿ ಜೋಡಿಸಿಲ್ಲ. ಇನ್ನು ಸರಿಯಾಗಿ ಜೋಡಿಸಿರುವಂತಹ ಆಯ್ಕೆಯನ್ನು ನೋಡೋದಾದರೆ ಕೃಷ್ಣಾ ನದಿ. ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಲ್ಲಿ ಪಂಚಗಂಗಾ, ಮುಸಿ, ಪಲೇರು, ಕೊಯ್ನಾ, ವೆನ್ನ, ದೂದ್ಗಂಗಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಇವು ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳಾಗಿದ್ದಾವೆ. ಕರ್ನಾಟಕದ ಯಾವ ರಾಷ್ಟ್ರೀಯ ಉದ್ಯಾನವನವನ್ನು ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಎಂದು ಕರೆಯಲಾಗಿದೆ? ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನ ಈ ರೀತಿ ಕರೀತಾರೆ. ಈ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನವನವು ಕೊಡಗು ಮತ್ತು ಮೈಸೂರು ಜಿಲ್ಲೆಯಲ್ಲಿ ವ್ಯಾಪಿಸಿದ್ದು ಇದಕ್ಕೆ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತಲೂ ಕೂಡ ಕರೀತಾರೆ. ವಿಶೇಷವಾಗಿ ಆನೆಗಳಿಗೆ ಸಂಬಂಧಪಟ್ಟಂತಹ ಅಭಯಾರಣ್ಯವನ್ನು ನಾವಿಲ್ಲಿ ಕಾಣ್ತೀವಿ. 1988ರಲ್ಲಿ ಇದು ಸ್ಥಾಪನೆಯಾಯಿತು. ಭಾರತದ ಈ ಕೆಳಗಿನ ಯಾವ ರಾಜ್ಯ ಹೆಚ್ಚಿನ ತೀವ್ರತೆಯ ಭೂಕಂಪಗಳ ವಲಯಗಳನ್ನು ಹೊಂದಿಲ್ಲ? ಉತ್ತರ ಪ್ರದೇಶ, ಕರ್ನಾಟಕ, ಹಿಮಾಚಲ ಪ್ರದೇಶ, ಸಿಕ್ಕಿಂಗೆ ಹೋಲಿಕೆ ಮಾಡಿದರೆ ಯಾವ ರಾಜ್ಯದಲ್ಲಿ ಭೂಕಂಪ ವಲಯಗಳು ಹೆಚ್ಚಿನ ತೀವ್ರತೆಯನ್ನು ಹೊಂದಿಲ್ಲ? ಸರಿಯಾದ ಉತ್ತರ ಕರ್ನಾಟಕ ರಾಜ್ಯವಾಗಿದೆ. ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸಂವಿಧಾನದ 324ನೇ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯುವಂತಹ ಚುನಾವಣೆಗಳ ನಡೆಸುವಂತಹ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಹೊಂದಿರುತ್ತದೆ. ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ. ಹರಪ್ಪ ನಿವೇಶನವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಗುಜರಾತ್, ಹರಿಯಾಣ, ರಾಜಸ್ಥಾನ್ ಮತ್ತು ಪಂಜಾಬ್. ಈ ಹರಪ್ಪ ನಿವೇಶನವು ಪಂಜಾಬ್ ರಾಜ್ಯದಲ್ಲಿ ನಾವು ಕಾಣ್ತೇವೆ. ಪಂಜಾಬ್ನ ಮಾಂಟಿಗೋಮೆರಿ ಜಿಲ್ಲೆಯಲ್ಲಿ ಸಿಂಧೂ ನಾಗರಿಕತೆಯ ಕಾಲದ ಹರಪ್ಪ ನಿವೇಶನವನ್ನು ನಾವು ಕಾಣಬಹುದು. ನಮ್ಮ ರಾಷ್ಟ್ರಧ್ವಜವನ್ನು ಯಾವಾಗ ಅಂಗೀಕರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಜುಲೈ 22, 1947ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಅಂಗೀಕಾರ ಮಾಡಲಾಯಿತು. ಇನ್ನು ರಾಷ್ಟ್ರಧ್ವಜದಲ್ಲಿ 3 ಬಣ್ಣಗಳನ್ನು ಕಾಣ್ತೇವೆ: ಕೇಸರಿ, ಬಿಳಿ, ಹಸಿರು. ಮಧ್ಯದಲ್ಲಿ ಅಶೋಕ ಚಕ್ರವನ್ನ ನಾವು ಕಾಣಬಹುದು. ರಾಷ್ಟ್ರ ಲಾಂಛನದಲ್ಲಿರುವಂತಹ ಸತ್ಯಮೇವ ಜಯತೆ ಎಂಬ ವಾಕ್ಯವು ಯಾವ ಲಿಪಿಯಲ್ಲಿದೆ? ದ್ರಾವಿಡ, ದೇವನಾಗರಿ, ಕುರೋಷ್ಟಿ ಮತ್ತು ಬ್ರಾಹ್ಮಿ. ಸರಿಯಾದ ಉತ್ತರ ದೇವನಾಗರಿ ಲಿಪಿಯಲ್ಲಿ ಕಾಣ್ತೀವಿ. ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ವಾಕ್ಯ ಇದ್ದು ಇದನ್ನ ಮಂಡೂಕ ಉಪನಿಷತ್ನಿಂದ ಆಯ್ದುಕೊಳ್ಳಲಾಗಿದೆ. ಇದರ ಒಂದು ರಚನಾ ಲಿಪಿ ಏನಿದೆ ದೇವನಾಗರಿ ಲಿಪಿ. ಭಾರತದ ಅತ್ಯಂತ ಉದ್ದವಾದ ನದಿಯಾದ ಗಂಗಾ ನದಿಯು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹರಿಯುವುದಿಲ್ಲ? ನೀಡಿರುವಂಥದ್ರಲ್ಲಿ ಛತ್ತೀಸ್ಗಢ ರಾಜ್ಯದಲ್ಲಿ ಭಾರತದ ಗಂಗಾ ನದಿಯು ಹರಿಯುವುದಿಲ್ಲ. 2525 ಕಿಲೋಮೀಟರ್ ಉದ್ದದ ವ್ಯಾಪ್ತಿಯನ್ನು ಹೊಂದಿರುವಂತಹ ಗಂಗಾ ನದಿಯು ಗಂಗೋತ್ರಿಯಲ್ಲಿ ಉಗಮವನ್ನು ಕಂಡು ಬಂಗಾಳ ಕೊಲ್ಲಿಯಲ್ಲಿ ಸೇರುತ್ತದೆ. ಇದು ಹರಿಯುವಂತಹ ಪ್ರಮುಖ ರಾಜ್ಯಗಳು ಉತ್ತರಾಖಂಡ್, ಉತ್ತರ ಪ್ರದೇಶ್, ಬಿಹಾರ, ಜಾರ್ಖಂಡ್ ಮತ್ತು ವೆಸ್ಟ್ ಬೆಂಗಾಲ್ ಅಥವಾ ಪಶ್ಚಿಮ ಬಂಗಾಳ ಅಂತ ಕರಿತೀವಿ. ಈ ರಾಜ್ಯಗಳಲ್ಲಿ ಗಂಗಾ ನದಿ ಹರಿಯುತ್ತದೆ. ದಕ್ಷಿಣ ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜನಸಾಂದ್ರತೆಯ ಪ್ರಮಾಣ ಹೆಚ್ಚಿದೆ? ನೀಡಿರುವಂತಹ 4 ರಾಜ್ಯಗಳಲ್ಲಿ ಜನಸಾಂದ್ರತೆ ಅಥವಾ ಡೆನ್ಸಿಟಿ ಆಫ್ ದ ಪಾಪ್ಯುಲೇಷನ್ ಜಾಸ್ತಿ ಇರುವಂತಹ ರಾಜ್ಯ ಕೇರಳ ರಾಜ್ಯವಾಗಿದೆ. ಕರ್ನಾಟಕದ ಜನಸಾಂದ್ರತೆ 319 ಚದರ ಕಿಲೋಮೀಟರ್ ವ್ಯಾಪ್ತಿಗೆ,
ಕೇರಳ 859 ಜನರು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರ್ತಾರೆ. ಹಾಗೆಯೇ ತೆಲಂಗಾಣ 310, ಮಹಾರಾಷ್ಟ್ರ 365. ಹೀಗಾಗಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಜನಸಾಂದ್ರತೆಯನ್ನು ಹೊಂದಿರುವಂತಹ ರಾಜ್ಯ ಕೇರಳವಾಗಿದೆ. ಆಂಧ್ರ ಪ್ರದೇಶ ರಾಜ್ಯ ವಿಭಜನೆಯಾಗಿ ತೆಲಂಗಾಣ ರಾಜ್ಯ ಅಸ್ತಿತ್ವಕ್ಕೆ ಬಂದಂಥ ವರ್ಷ ಯಾವುದು? 2014ರಲ್ಲಿ ಆಂಧ್ರ ಪ್ರದೇಶವನ್ನು ವಿಭಜನೆ ಮಾಡಿ ತೆಲಂಗಾಣ ಎಂಬ ಹೊಸ ರಾಜ್ಯವನ್ನು ಅಸ್ತಿತ್ವಕ್ಕೆ ತರಲಾಯಿತು. ಇದರ ರಾಜಧಾನಿ ಹೈದರಾಬಾದ್ ಆಗಿದ್ದು ಒಟ್ಟು 33 ಜಿಲ್ಲೆಗಳನ್ನು ಹೊಂದಿದೆ. ಇದರ ಒಂದು ಜನಸಾಂದ್ರತೆ 310 ಜನರು ಪರ್ ಚದರ ಕಿಲೋಮೀಟರ್ಗೆ. ಸಾಕ್ಷರತಾ ಪ್ರಮಾಣ 67.22ರಷ್ಟಿದ್ದು ಲೋಕಸಭಾ ಸೀಟ್ಗಳು 17, ಹಾಗೆಯೇ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ 120 ಆಗಿದೆ. ಅಫ್ಘಾನಿಸ್ತಾನ ದೇಶವು ಭಾರತದ ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ? ನೀಡಿರುವಂತಹ 4 ರಾಜ್ಯಗಳಲ್ಲಿ ಅಫ್ಘಾನಿಸ್ತಾನ ಗಡಿಯನ್ನು ಹಂಚಿಕೊಂಡಿರುವಂತಹ ಏಕೈಕ ರಾಜ್ಯ ಜಮ್ಮು ಮತ್ತು ಕಾಶ್ಮೀರವಾಗಿದೆ. ಈ ಕೆಳಗಿನ ನಗರಗಳಲ್ಲಿ ಯಾವುದು ಗಂಗಾ ನದಿಯ ದಂಡೆಯಲ್ಲಿಲ್ಲ? ಗಂಗಾ ನದಿಯ ದಂಡೆಯ ಮೇಲೆ ಬರುವಂತಹ ಪ್ರಮುಖ ನಗರಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದೋ ಒಂದು ಗಂಗಾ ನದಿಯ ದಂಡೆಯಲ್ಲಿ ನಾವು ಕಾಣುವುದಿಲ್ಲ. ಸರಿ ಉತ್ತರ ಭಾರತದ ರಾಜಧಾನಿಯಾದಂಥ ನವದೆಹಲಿ. ಇದು ಯಮುನಾ ನದಿಯ ದಂಡೆಯ ಮೇಲೆ ಬರುತ್ತೆ. ಇನ್ನು ಪಾಟ್ನಾ, ವಾರಣಾಸಿ, ಹರಿದ್ವಾರ, ಕಾನ್ಪುರ್ ಈ ಎಲ್ಲ ನಗರಗಳು ಗಂಗಾ ನದಿಯ ದಂಡೆಯಲ್ಲಿ ಬರುವಂಥ ಪ್ರಮುಖ ನಗರಗಳಾಗಿದ್ದಾವೆ. ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ? ಮಹಾರಾಷ್ಟ್ರದ ಪುಣೆಯಲ್ಲಿ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯನ್ನು ನಾವು ಕಾಣುತ್ತೇವೆ. ಹಾಗೆಯೇ ನವದೆಹಲಿಯಲ್ಲಿ ಡಿಫೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಸೈಕಾಲಜಿಕಲ್ ರಿಸರ್ಚ್ ಕೇಂದ್ರವನ್ನು ಕಾಣ್ತೇವೆ. ವೆಲ್ಲಿಂಗ್ಟನ್ನಲ್ಲಿ ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜನ್ನು ಕಾಣ್ತೇವೆ. ಹಾಗೆಯೇ ಗುರ್ಗಾಂವ್ನಲ್ಲಿ ಇಂಡಿಯನ್ ನ್ಯಾಷನಲ್ ಡಿಫೆನ್ಸ್ ಯೂನಿವರ್ಸಿಟಿಯನ್ನು ಕಾಣ್ತೇವೆ. ಕಿರಣ್ ದೇಸಾಯಿ ಅವರ ಯಾವ ಕೃತಿಗೆ ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿ ದೊರೆತಿದೆ? ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಎನ್ನುವಂತಹ ಕೃತಿಗೆ 2006ರಲ್ಲಿ ಮ್ಯಾನ್ ಆಫ್ ಬೂಕರ್ ಪ್ರಶಸ್ತಿ ಸಿಗುತ್ತೆ. ಅಲ್ಲದೆ 2015ರಲ್ಲಿ ನ್ಯಾಷನಲ್ ಬುಕ್ ಕ್ರಿಟಿಕ್ಸ್ ಸರ್ಕಲ್ ಫಿಕ್ಷನ್ ಅವಾರ್ಡ್ ಕೂಡ ಈ ಒಂದು ಪುಸ್ತಕಕ್ಕೆ ದೊರೆಯುತ್ತೆ. ಭಾರತದ ಖ್ಯಾತ ಲೇಖಕಿಯರಲ್ಲಿ ಕಿರಣ್ ದೇಸಾಯಿ ಕೂಡ ಒಬ್ಬರು. ಯಾವ ಭಾರತೀಯ ಭಾಷೆಗೆ ಮೊದಲ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಿದೆ? ಮಲಯಾಳಂ, ತಮಿಳು, ತೆಲುಗು ಮತ್ತು ಕನ್ನಡ. ಇದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆತಂತಹ ಭಾಷೆ ತಮಿಳು ಭಾಷೆಯಾಗಿದೆ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರು? ಹಿಲರಿ ಕ್ಲಿಂಟನ್, ಅಟೋನಿಯೋ ಗುಟ್ರೋಸ್, ಏಂಜೆಲಾ ಮಾರ್ಕಲ್, ರಿಚರ್ಡ್ ವಿಲಿಯಮ್ಸ್. ಇವರಲ್ಲಿ ಯುಎನ್ಒದ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಯವರು ಅಟೋನಿಯೋ ಗುಟ್ರಸ್ ರವರು. 10ನೇ ಪ್ರಶ್ನೆ, ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾದಂತಹ ಮಣ್ಣು ಯಾವುದು? ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಪರ್ವತ ಮಣ್ಣು ಮತ್ತು ಕಪ್ಪು ಮಣ್ಣು. ಸರಿಯಾದ ಉತ್ತರ ಕಪ್ಪು ಮಣ್ಣು. ಕಪ್ಪು ಮಣ್ಣನ್ನು ರೇಗೂರ್ ಅಥವಾ ರೇಗಾರ್ ಮಣ್ಣು ಎಂತಲೂ ಕರೆಯುತ್ತಾರೆ. ಈ ಮಣ್ಣು ಹತ್ತಿ ಬೆಳೆಗೆ ಬಹು ಸೂಕ್ತವಾಗಿದ್ದರಿಂದ ಇದನ್ನು ಕಪ್ಪು ಹತ್ತಿ ಬೆಳೆಯುವ ಮಣ್ಣು ಎಂತಲೂ ಕರೆಯುವಂಥ ವಾಡಿಕೆ ಇದೆ. ಇದು ಭಾರತದಲ್ಲಿ ಸುಮಾರು 5.46 ಲಕ್ಷ ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವ್ಯಾಪಿಸಿದ್ದು ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರ್ಯಾಪ್ ಎಂದಲೂ ಕರೆಯುತ್ತಾರೆ. ಈ ಒಂದು ಮಣ್ಣು ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ.